ದುರ್ಗಾ ಇಲ್ಲಿಂದ ಹೊರಟೋಗು. ನಾನೇನಾದ್ರೂ ಮಾಡ್ತೀನಿ, ನಾನು ಇದನ್ನ ನೋಡ್ಕೋತೀನಿ. ದುರ್ಗಾ ಮೊದಲು ಇಲ್ಲಿಂದ ಹೋಗು, ಹೋಗು ದುರ್ಗಾ. ಇಲ್ಲ ಇಲ್ಲ ಅಕ್ಕ, ನಾನೆಲ್ಲೂ ಹೋಗಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಇವಳು ಎಂತ ಕುತಂತ್ರಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಇವಳು ಎಷ್ಟು ದೊಡ್ಡ ಪಿಶಾಚಿ ಅನ್ನೋದನ್ನ ಎಲ್ರಿಗೂ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ದುರ್ಗಾ ಪ್ಲೀಸ್ ಹಠ ಮಾಡಬೇಡ, ನನ್ನ ಮಾತು ಕೇಳು. ನಿನ್ನ ಅವಶ್ಯಕತೆ ಈ ಮನೆಗಿದೆ. ಅದು ಅಲ್ಲದೆ ಈ ಮಾಡ್ಬೇಕಂತ ಸತ್ಯ ನೀನ್ ಯಾರಿಗಾದ್ರೂ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರು ನಿನ್ನ ಮಾತನ್ನ ನಂಬಲ್ಲ. ಕೊನೆಗೆ ಇಡೀ ಪ್ರಪಂಚ ನಿನ್ನೂ ಅಪ್ಪನ ತರ ಹುಚ್ಚಿ ಅಂತ ಆಡ್ಕೋತಾರೆ. ಈ ಜಗತ್ತು ಏನಾದ್ರೂ ಅನ್ಕೊಳ್ಳಿ, ಯಾರೇ ನನ್ನನ್ನು ದ್ವೇಷಿಸಿದ್ರು ಪರವಾಗಿಲ್ಲ. ಆದ್ರೆ ಈ ರಾಕ್ಷಸಿಗೆ ಸಾಯೋ ಶಿಕ್ಷೆ ಸಿಗ್ಬೇಕಿತ್ತು, ಅದು ಇವತ್ತು ಸಿಕ್ಕಿದೆ. ದುರ್ಗಾ ನನ್ ಮಾತ್ ಕೇಳು ದುರ್ಗಾ, ಮೊದ್ಲು ಇಲ್ಲಿಂದ ಹೊರಟೋಗು, ಹೋಗು ದುರ್ಗಾ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅದು ಎಂಥ ಅಕ್ಕ ತಂಗಿಯರು ನೀವಿಬ್ರು. ತಂಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಒಬ್ಳು ಒದ್ದಾಡ್ತಾ ಇದ್ರೆ ಅಕ್ಕನ ಕೊಲೆಗೆ ಸೇಡ್ ತೀರಿಸ್ಕೊಂಡೆ ಅಂತ ಇನ್ನೊಬ್ಳು ಬೀಗ್ತಾ ಇದ್ದಾಳೆ. ವರೇ ವಾ, ಅದು ಎಂಥ ಪ್ರೀತಿ ನಿಮ್ಮಿಬ್ರಲ್ಲೂ. ಹೇಗ್ ಸಾಧ್ಯ? ನೀನ್ ಹೇಗ್ ಬದುಕ್ತೆ? ಸಾವು ನನ್ನ ಪ್ರಪಂಚದಲ್ಲೇ ಇಲ್ಲ. ಈ ಮಾಳ್ವಿಕನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ನಿನ್ನನ್ನ ಸಾಯಿಸ್ದೆ ನಾನು ಬಿಡಲ್ಲ. ಪರವಾಗಿಲ್ವೇ? ನಿನ್ನ ತಂಗಿ ಪ್ರಾಣದ ಮೇಲಿರೋ ಪ್ರೀತಿಗೆ ನಿನ್ನ ಆತ್ಮದ ಶಕ್ತಿನ ಹೆಚ್ಚಿಸ್ಕೊಂಡ್ಬಿಟ್ಟಿಯಲ್ಲ. ವೆರಿ ಗುಡ್. ಆದ್ರೆ ಸತ್ಯ ಏನ್ ಗೊತ್ತಾ, ದುರ್ಗನ್ ಕೊಲ್ಲೋ ಯೋಚನೆನೇ ನನಗಿರ್ಲಿಲ್ಲ. ಇವಳು ಇಷ್ಟು ಬೇಗ ಸತ್ತು ಹೋಗ್ಬಿಟ್ರೆ ಏನ್ ಮಜಾ ಇರುತ್ತೆ ಹೇಳು? ಇವಳು ಯಾವಾಗ ಸಾಯ್ಬೇಕೋ ಆಗಲೇ ಸಾಯ್ಬೇಕು. 1 ನಿಮಿಷ ಹೆಚ್ಚು ಅಲ್ಲ, 1 ನಿಮಿಷ ಕಡಿಮೆನೂ ಅಲ್ಲ. ಏನು? ಏನೇನ್ ಮಾತಿನ ಅರ್ಥ? ಈಗಷ್ಟೇ ನನ್ನ ಮುಖವಾಡ ಕಳಚ್ಬಿಟ್ಟಿದೆ ದುರ್ಗಾ, ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನು ಮುಂದೆ ನೀನ್ ಅನುಭವಿಸ್ಬೇಕಾದ ಆಘಾತಗಳು, ಕಣ್ಣೀರು ತುಂಬಾ ಇದೆ. ಪ್ರತಿ ನಿಮಿಷ, ಪ್ರತಿ ಕ್ಷಣನೂ ನರಕ. ನೀನು ನರಕ ಅನುಭವಿಸ್ಬೇಕು. ನಿನ್ನ ಕಣ್ಣೆದುರಿಗೆ ನಿನ್ನ ಇಡೀ ಸಂಸಾರ ಚೂರ್ ಚೂರಾಗ್ಬೇಕು. ನೀನ್ ನರಳದನ್ನ ನೋಡಿ ನಾನು ಸಂತೋಷ ಪಡ್ಬೇಕು. ಎಷ್ಟೋ ರಹಸ್ಯಗಳು ಗೊತ್ತಾಗದೆ ನಿನ್ನ ಹೃದಯ ಒಡೆದು ಪುಡಿ ಪುಡಿ ಆದ್ರೇನೆ ಈ ಮಾಳ್ವಿಕನ್ಗೆ ಖುಷಿ ಸಿಗತ್ತೆ ಕಣೆ, ಖುಷಿ ಸಿಗತ್ತೆ. ಬಿಡಲ್ಲ ಕಣೆ ದುರ್ಗಾ, ಇಷ್ಟು ಸುಲಭವಾಗಿ ನಿನ್ನ ಸಾಯೋದಕ್ಕೆ ನಾನು ಬಿಡೋದಿಲ್ಲ.